2026 ರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ. ನಮ್ಮೂರಲ್ಲಿ ರಾಮನವಮಿ ಹೇಗೆ ಆಚರಿಸಿದ್ರು ಅಂದರೆ, ಹಾಗೆ ರಾಮೋತ್ಸವ ತುಂಬ ಅದ್ಧೂರಿಯಾಗಿ ಆಯಿತು. ವೇಷಭೂಷಣಗಳಿಂದ ಅಲಂಕೃತಗೊಂಡ ವೇಷಭೂಷಣಗಳ ಜೊತೆಗೆ ದೇವರನ್ನು ಪಲ್ಲಕ್ಕಿ ಉತ್ಸವ ರಾಜಬೀದಿಯಲ್ಲಿ, ಹಾಗೆ ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಹೋಗಿ, ಹಾಗೆ DJ ಕುಣಿತ, ಮಕ್ಕಳದ್ದು ಡ್ಯಾನ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಅದರ ಜೊತೆಗೆ ನಾವು ಭಾಗವಹಿಸಿದ್ವಿ ಹೇಗೆ ಅಂತ. ಹಾಗೆ ಲಂಕಾದಹನ ಅಂದರೆ ರಾವಣನ ಸಂಹಾರ ಮಾಡುವಂಥ ಲಂಕಾದಹನ ಅಂತ ತುಂಬ ಚೆನ್ನಾಗಿ ಅದೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ ನಮ್ಮ ಊರಿನವರು. ಯುವಕರು ತುಂಬ ಅಂದರೆ ತುಂಬ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ಪ್ರೋಗ್ರಾಮ್ ಒಂದು ಚೆಂದ ಆಯಿತು. ಹಾಗೆ ನಾವು ಹೋಗಿದ್ವಿ ಅದಕ್ಕೆ. ಅದರಲ್ಲಿ ರಾಮೋತ್ಸವ ಅಂದರೆ ರಾವಣನ ರಾಮ ಸಂಹಾರ ಮಾಡುವಂಥ ದೃಶ್ಯ ಇದರಲ್ಲಿ ತುಂಬ ಚೆನ್ನಾಗಿ ವಿಡಿಯೋ ಬಂದಿದೆ, ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಶ್ರೀರಾಮಚಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ತುಂಬ ಮಕ್ಕಳು ಕೂಡ ಸೀತೆ, ರಾಮ, ಲಕ್ಷ್ಮಣ ಅಂತ ಹೇಳಿಬಿಟ್ಟು ಹನುಮಂತ ಎಲ್ಲ ಥರ ವೇಷ ಹಾಕ್ಕೊಂಡು ತುಂಬ ಚೆನ್ನಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಹಾಗೆ ಪಟಾಕಿಗಳ ಸಿಡಿಮದ್ದಿನ ಜೊತೆಗೆ ನಮ್ಮೂರಿನ ರಾಜಬೀದಿಯಲ್ಲಿ ರಾಮ ಲಕ್ಷ್ಮಣ ಅಂದೇ ಬರುತ್ತಲ್ವ, ರಾಮ ಲಕ್ಷ್ಮಣ ಸೀತೆ ಹಾಗೆ ಹನುಮಂತನ ಮೂರ್ತಿಗಳನ್ನು ಮೆರವಣಿಗೆ ಮಾಡ್ಕೊಂಡು ಹೋಗಿ, ಇಲ್ಲಿ ರಾವಣನ ಮೂರ್ತಿ ಮಾಡಿದ್ದಾರೆ ನೋಡಿ, ರಾಮಣ್ಣನ ಪ್ರತಿಮೆ. ಅಂದರೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮೂರಿನ ಸೀರೂರು ಕೆರೆ ಭಾಗದಲ್ಲಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಾಣ ನೋಡಿ, ಅಲ್ಲಿಂದ ಮೆರವಣಿಗೆ ಇಲ್ಲಿಗೆ ಬಂತು ದೇವರು. ಇಲ್ಲಿಂದ ಪಲ್ಲಕ್ಕಿಯಲ್ಲಿ ಕುತ್ಕೊಂತು ಮಂಟಪ ಮಾಡಿದ್ದಾರೆ. ಆ ಮಂಟಪದಲ್ಲಿ ಕುತ್ಕೊಂತು ಇವಾಗ ನೋಡಿ ಬಾಣ ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ. ಇವಾಗ ಬೆಂಕಿ ಹಚ್ಕೊಂಡು ಇಲ್ಲಿಂದ ಹೋಗುತ್ತೆ ಬಾಣ. ಅಂದರೆ ಬಾಣ ರಾವಣನ ಸಂಹಾರ ಮಾಡೋಕ್ಕೋಸ್ಕರ ಲಂಕಾದಹನಕ್ಕೆ ನೋಡಿ ಸಿದ್ಧವಾಗಿದೆ ಅಂತ ಈ ಮಂಟಪಕ್ಕೆ ಹೋಗುತ್ತೆ. ಇವಾಗ ಈ ಮಂಟಪದಲ್ಲಿ ರಾಮ ಲಕ್ಷ್ಮಣರು ಸೀತೆ ಎಲ್ಲ ಈ ಮೂರ್ತಿ ಇದರಲ್ಲಿ ಇದೆ ಇವಾಗ ಆಲ್ರೆಡಿ. ಹಾಗೆ ನೋಡಿ ಬೆಂಕಿ ಹಚ್ಚಿದ್ರು, ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಮ್ಮೂರಿನ ಹುಡುಗರು ಆ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ವರ್ಷ ವಿಭಿನ್ನವಾಗಿ ಎಲ್ಲೆಲ್ಲೂ ಇರ್ತಕ್ಕಂಥ ಅಂದರೆ ಎಲ್ಲೆಲ್ಲೂ ಇರೋದಿಲ್ಲ, ನಮ್ಮೂರಿನಲ್ಲೇ ಪ್ರಥಮ ಅಂದರೂ ಅನ್ಬೋದು ಈ ಥರ ಉತ್ಸವ ಮತ್ತು ಈ ಥರ ಒಂದು ಪ್ರತಿಮೆನ ಸುಡೋದು, ಲಂಕಾದಹನ ಭಾಳ ಅದ್ಭುತವಾಗಿ. ಆ ಕಡೆ ದಡದಲ್ಲಿ ಅಂದರೆ ದೊಡ್ಡದು ಕೆರೆ ಇದೆ, ನಮ್ಮೂರು ಸೀರೂರು ಕೆರೆ ಅಂತ, ಅಲ್ಲಿ ಆ ಕಡೆ ದಡದಲ್ಲಿ ರಾವಣನ ಪ್ರತಿಮೆ ಮಾಡಿರ್ತಾರೆ. ಈ ಕಡೆಯಿಂದ ನೋಡಿ ಬಾಣ ಬಿಡೋದು ಎಷ್ಟು ಸುಮಾರು ದೂರ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ನೋಡಿ. ಅಲ್ಲಿಗೆ ಎಲ್ಲ ಲೈಟೆಲ್ಲ ಆಫ್ ಮಾಡಿರ್ತಾರೆ. ಆ ಟೈಮಲ್ಲಿ ನೋಡಲಿಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಎಲ್ಲೆಲ್ಲಿಂದನೋ ಜನ ಬಂದಿದ್ರು, ತುಂಬ ಜನ ಸೇರಿದರು. ಖುಷಿ ಅಂದರೆ ಖುಷಿ ಆಯಿತು. ಹಾಗೆ ಪಟಾಕಿಗಳ ಸಿಡಿಮದ್ದಿನ ಜೊತೆಗೆ ಕೂಗಾಟ, ಜೈ ಶ್ರೀರಾಮ್ ಜೈ ಶ್ರೀರಾಮ್, ರಘುಪತಿ ರಾಘವ ರಾಜ ರಾಮ್ ಅಂತಲೂ ಬರುತ್ತೆ. ಹಾಗೆ ರಾಮನ ಅವತಾರ, ರಘುಕುಲ ಸೋಮನ ಅವತಾರ ಅಂತ ಹಾಡು ಹೇಳ್ಕೊಂಡು ಹಾಡು ಹಾಕಿದ್ರು. ಅದು ತುಂಬ ಚೆನ್ನಾಗಿ ಸಿಡಿಮದ್ದುಗಳ ಜೊತೆಗೆ ರಾವಣನ ಸಂಹಾರ ಆಯಿತು. ಬೆಂಕಿ ಕೊಟ್ಟಾಯಿತು ನೋಡಿ, ಹೇಗೆಲ್ಲ ಕಡೆ ಹತ್ಕೊಳ್ಳುತ್ತೆ ಬೆಂಕಿ. ಆ ಡ್ರೋನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಡ್ರೋನ್ ಇಲ್ವಲ್ಲ, ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹೋದ ವರ್ಷ ವಿಡಿಯೋದಲ್ಲಿ ಫುಲ್ ವಿಡಿಯೋ ಹಾಕಿದ್ದೀನಿ. ಈ ಸಲ ಸುಮ್ಮನೆ ಚಿಕ್ಕದಾಗಿ ಒಂದು ಇರಲಿ ಹೇಗಾಯಿತು ಅನ್ನೋದಕ್ಕೆ ಹಾಕಿದ್ದೀನಿ. ಫುಲ್ಲು ಬೆಂಕಿ ಕೊಟ್ಟಾಯಿತು. ಇವಾಗ ಅದು ದಗ ಹತ್ಕೊಂಡು ಉರಿತಾ ಇದೆ. ಆದಮೇಲೆ ಪಟಾಕಿಗಳು ಸಿಡಿಮದ್ದಿನ ಜೊತೆಗೆ ಎಲ್ಲರೂ ಆಚರಿಸ್ಕೊಂಡು ಈಗ ರಾಮ ಮಂದಿರ ದೇವಸ್ಥಾನಕ್ಕೆ ಹೊರಟ್ವಿ. ಹಾಗೆ ಅಲ್ಲಿ ಪುಳಿಯೋಗರೆ ಎಲ್ಲ ತಿಂದ್ಕೊಂಡು. ನಿಮ್ಮೂರಲ್ಲಿ ಹೇಗೆ ಆಚರಿಸ್ತಾರೆ ರಾಮನವಮಿನ, ಈ ಥರ ಏನಾದ್ರು ಮಾಡ್ತಾರಾ ವಿಶೇಷವಾಗಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೋಡಿ ಹೇಗೆ ದಗ ರಾವಣ ದಗ ಉರಿತಾ ಇದೆ. ಜನ ನೋಡಿ ಎಷ್ಟು ಜನ, ರಾತ್ರಿ 12 ಗಂಟೆ ಆಗಿತ್ತು. 12 ಗಂಟೆ ಆದರೂ ಎಷ್ಟು ಜನ ಸೇರಿದ್ದಾರೆ ನೋಡಿರಿ. ಎಷ್ಟು ಜನ ಅಂದರೆ ತುಂಬ ಜನ ಸೇರಿದರು. ಸಾವಿರಾರು ಜನರ ಮಧ್ಯೆ ಇದು ತುಂಬ